2, 1. धोखा दिल शवाल करदार थी तुम्हारा बराबर भरने चल. ನಮಸ್ತೆ ಗೆಳೆಯರೇ, ಬೆಳಗ್ಗೆ 6 ಗಂಟೆಗೆ ಎದ್ದು ಕಣ್ಣು ತಿಕ್ಕೊಂಡು ದೇವರಲ್ಲಿ ಬೇಡ್ಕೊಂಡು ಇವತ್ತಿನ ದಿವಸ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಂಡು ನಾನು ಮುಂದಿನ ಕೆಲಸಕ್ಕೆ ರೆಡಿ ಆಯ್ತು ನೋಡ್ರಿ. ಬೆಳಿಗ್ಗೆ ಎದ್ದು ಹೊರಗಡೆ ಹೋದೆ, ಸೂರ್ಯನ ಕಿರಣಗಳನ್ನು ತಗೊಂಡು 2 ನಿಮಿಷ ನಿಂತು ಮತ್ತು ನಾನೇನು ಮಾಡಿದಪ್ಪ ಅಂತಂದ್ರೆ ರಿಟರ್ನ್ ಸೂರ್ಯನ ಕಿರಣ ತೊಗೊಂಡು ಮತ್ತು ರಿಟರ್ನ್ ಒಳಗಡೆ ಬಂದೆ ನೋಡ್ಬೋದು. ಒಳಗಡೆ ಬಂದಾದಮೇಲೆ ಸೀದಾ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಗೆ ಹೋಗ್ಬಿಟ್ಟು ಕುಡಿಲಿಕ್ಕೆ ಬಿಸಿನೀರಿಟ್ಟೆ ನೋಡಿರಿ. ಗ್ಯಾಸಲ್ಲಿ ನೀರು ಬಿಸಿ ಕಾಯಿಸ್ಕೊಂಡ್ಬಿಟ್ಟು ಮಡಿ ಹೇಗೆ ಕಾಣ್ತಾ ಇದೆ ಹೇಳಿ ಗೆಳೆಯರೆ ನೋಡಿ. ಇವತ್ತಿನ ದಿವಸ ನಾನು ಒಬ್ಬ ಒಳ್ಳೆಯ ಬಟ್ಟನಾಗಿದ್ದೇನೆ, ನಳಪಾಕನಾಗಿದ್ದೇನೆ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಅನ್ನಿಸ್ತೈತಿ. ಬೆಳಗಿನ ಪ್ರೋಟೀನ್ಗಾಗಿ ನೀರನ್ನು ಬಿಸಿ ಮಾಡಿಕೊಂಡು ಅದನ್ನು ಎವ್ರಿ ಡೇ ಕುಡಿತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕುಡೀರಿ, ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ನನ್ನ ಅಭಿಪ್ರಾಯ. ಯಾರೆಲ್ಲ ಕುಡಿತೀರಿ ಅವರೆಲ್ಲ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಅದರಿಂದ ಉಪಯೋಗಗಳು ಏನಂತೇಳಿ ನಿಮ್ಗೆ ಗೊತ್ತಿರೋದೈತಿ. ನೋಡಿ, ಬಿಸಿನೀರನ್ನು ಕುಡಿತಾ ಇದ್ದೀನಿ ಗೆಳೆಯರೆ. ಮೊದಲೆಲ್ಲ ನಾನು ಬಿಸಿನೀರು ಕುಡಿತಾ ಇರಲಿಲ್ಲ, ಯಾಕಂದರೆ ಆರೋಗ್ಯದಲ್ಲಿ ಏರ್ಪೇರ್ ಆದಮೇಲೆ ನಾನು ಬಿಸಿನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶುಭೋದಯ ಗೆಳೆಯರೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಬ್ಲಾಗ್ ವಿಶೇಷತೆ, ನಮ್ಮ ವರ್ಕ್ ಇವತ್ತು ಧಾರವಾಡದಿಂದ ಗದಗ ಕಡೆಗೆ ಐತಿ. ಹೋಗುವ ದಾರದಲ್ಲಿ ಹುಬ್ಳಿಯಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಪಿಕಪ್ ಮಾಡ್ಕೋಬೇಕು. ಆ ಸ್ಪೆಷಲ್ ಪರ್ಸನ್ ಜೊತೆ ಇವತ್ತು ನಂದು ಕೆಲಸ ಮಾಡೋದೈತಿ ಹೋಲ್ ಡೇ. ಇವತ್ತು ಅವ್ರ ಜೊತೆ ನಾ ಏನೆಲ್ಲ ಕಿಟ್ಲೆ ಮಾಡ್ತೀನಿ, ಏನೆಲ್ಲ ನಾವು ಮಾಡ್ತೀವಿ, ಎಷ್ಟು ಹರಟೆ ಮಾಡ್ತೀವಿ ಅನ್ನೋದು ಈ ಬ್ಲಾಗ್ನ ನೀವು ನೋಡ್ಬೋದು. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿರಿ. ಪೂರ್ತಿ ನೋಡಿ ಆದಮೇಲೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. 75 years later. ಮಾರ್ನಿಂಗ್ ರುಟೀನ್ ಕೆಲಸ ಮುಗಿಸ್ಕೊಂಡು ಸ್ನಾನ ಅದು ಮಾಡಿ ರೆಡಿ ಆಗೋಕ್ಕೆ ರೂಮಿಗೆ ಬಂದ ಗೆಳೆಯರೆ. ರೆಡಿ ಆಗ್ತಾ ಇದ್ದೀನಿ. ರೆಡಿ ಆದಮೇಲೆ ಏನೆಲ್ಲ ಮಾಡಬೇಕು ಗೊತ್ತಲ್ಲ ನಿಮಗೆ. ತಲೆ ಬಾಚ್ಕೊಳ್ಳೋದು, ಪೌಡ್ರ್ ಹಾಕ್ಕೊಂಡೆ. ಪೌಡ್ರ್ ಹಾಕ್ಕೊಂಡು ಮಕ್ಕನ ಸ್ವಚ್ಛ ನೋಡ್ರಲ್ಲ ಯಾವ ಬರೀ ಹಚ್ಕೊಂಡು ಮಕ್ಕ ಕಿತ್ಕೋಬೇಕು ಆ ಥರ ಹಚ್ಕೊಂಡು ಆಮೇಲೆ ಬಾಚ್ಕೊಂಡು ಸ್ವಲ್ಪ ಮಸ್ತ್ ತಲೆ ಬಾಚ್ಕೊಂಡು ನಮ್ಮ ತಂದೆಯವರಿಗೆ ಕೈ ಮುಗ್ಕೊಂಡು ರೆಡಿ ಅಂಕರು ಆದ್ವಿ. ಬರ್ರಿ ಗಣಪತಿ ದರ್ಶನ ಮಾಡ್ಕೊಂಡು ಇನ್ನೂ ಪೂಜೆ ಆಗಿಲ್ಲ. ವರಸಿದ್ಧ ವಿನಾಯಕ ಎಲ್ಲರೂ ಆಶೀರ್ವಾದ ತಗೋರಿ. ಗಣೇಶನ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ನಾನು ಹುಬ್ಳಿ ಕಡೆ ಪ್ರಯಾಣ ಬೆಳೆಸಿದೆ ನೋಡಿ ಗೆಳೆಯರೆ. ಇನ್ನು ಹುಬ್ಳಿಗೆ ಹೋಗ್ಬಿಟ್ಟು ನಾನು ಹೇಳಿದ್ನಲ್ಲ ಸ್ಪೆಷಲ್ ಪರ್ಸನ್ ಅವ್ರಿಗೆ ಮೀಟಾಗಿ ಅವ್ನು ಕರ್ಕೊಂಡು ನನ್ನ ಕೆಲಸ ಹುಬ್ಳಿಗೆ ಬಂದೆ ನೋಡಿ ಗೆಳೆಯರೆ. ಬಂದುಬಿಟ್ಟು ಫೋನ್ ತೆಗೆದ್ಬಿಟ್ಟು ನಮ್ಮ ಸರ್ಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಫೋನ ರಿಸೀವ್ ಮಾಡೋಕ್ಕತ್ತಿದ್ದಿಲ್ಲ, ಯಾಕೆ ಏನೋ ಗೊತ್ತಿಲ್ಲ. ಮೇ ಬಿ ಗಾಡಿ ಮೇಲೆ ಇದ್ರೆ ಅಂತ ಕಾಣಿಸ್ತೈತಿ. ಕಂಟಿನ್ಯೂ ಫೋನ್ ಮಾಡಿದೆ. ನನಗೆ ಆಮೇಲೆ ಫೋನ್ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ಆಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕುಂತ್ಬಿಟ್ಟು ಯಾವಾಗ ಬರ್ತಾರೆ ಬರಲಿ, ಇವರು ಬಂದಮೇಲೆ ಪಿಕಪ್ ಮಾಡ್ಕೊಂಡು ಗದಗ ಕಡೆ ಹೋದ್ರೆ ಆಯ್ತು ಅಂಥೇಳಿ ವೆಯ್ಟ್ ಮಾಡಿದೆ ಗುರುಗಳೇ. ಎಷ್ಟೋ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡಿದೆ ಅಂತ ಕಾಣಿಸ್ತೈತಿ. ಅಷ್ಟು ಅನ್ಕೊಡ್ದೆ ಅವ್ರದ್ದು ಫೋನ್ ಬಂದಾದ್ಮೇಲೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ಸ್ಪೆಷಲ್ ಪರ್ಸನ್ ನೀವು ನೋಡ್ರಿ, ಇಲ್ಲಿ ಊರು ಹೊಂಟಾನೆ. ಇವ್ರ ರಚನೆ ಆಯ್ತು ನೋಡ್ರಿ, ತೋರಿಸ್ತಾರೆ ಅವ್ರು ಊರು ಹೋಗ್ಯಾರಲ್ಲಿ. ಅಲ್ಲಿ ಹೊಂಟಾರ ನೋಡ್ರಿ, ಅಲ್ಲಿ ಇವ್ರ ನೋಡ್ರಿ, ಅಲ್ಲಿ ಹೊಂಟಾರ ನೋಡ್ರಿ, ಅಲ್ಲಿ ಅಡ್ಕೊಂಡು ಹೊಂಟಾರೆ. ಎಲ್ಲರೂ ನೋಡ್ತಾರ ಅಂತೇಳಿ ಗಿಡದ ಕಡೆ. ಹಾಂ, ಇವತ್ತಿನ ಗೆಸ್ಟ್, ನಮ್ಮ ಕೆಲಸದ ಗೆಸ್ಟ್ ಇವ್ರೆ, ನಮ್ಮ ಬಾಸ್ ಇವ್ರೆ. ನಮ್ಮ ಬಾಸ್ ಇವ್ರೆ. ನಮ್ಮ ಹುಡುಗರಿಗೆ ಹೇಳ್ರಿ ಸೇಲ್ಸ್ ಅಂದ್ರೆ ಏನಂತ ಹೇಳ್ರಿ. ಸೇಲ್ಸ್ ಮಾಡಕ್ಕೆ ಹೋಗ್ಬೇಡಿ, ಆರಾಮ್ ಚಿಲ್ಲಾಗಿರಿ. ಆ ಸೇಲ್ಸ್ ಎಲ್ಲ ಸೇಲ್ಸ್ ಮಾಡಿ ಉದ್ದಾರಕ್ಕೆ ನಾನು ಉದ್ದಾರಾಗಲ್ಲ. ಹೌದಾ? ಸರ್ನ ಪಿಕಪ್ ಮಾಡ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು ನೋಡ್ರಿ ಗದಗ ಕಡೆಗೆ. ಇದು ನೋಡ್ರಿ ದೇಶಪಾಂಡೆ ನಗರದ ಹೋಗೋ ರೋಡ್. ಇಲ್ಲಿ ಮುಂದೆ ಹೋಗೋದ ನಮ್ಮ ಪೊಲೀಸ್ ಕೈ ಮಾಡಿ ನಮ್ಮ ಗಾಡಿ ಹಿಡಿದ್ರೆ
ಗಾಡಿ ಹಿಡಿದು ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದರೆ ಚೆಕ್ ಮಾಡಿಸ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ವು. ಅಲ್ಲಿಂದ ಸೀದಾ ನಾವು ಹೊರಟ್ವಿ ಸಿರುಗುಪ್ಪಿ ಕಡೆಗೆ. ಸಿರುಗುಪ್ಪಿಗೆ ಬಂದು ಬಂದರೆ ಒಂದು ರೌಂಡ್ ತಿಳಿಸ್ಕೊಂಡು 2 ರೌಂಡ್ ತಿರ್ಬೋದು. ಏನು ನಾರ್ಮಲ್ ಬಸ್ ಇದ್ದಂಗೆ ಇರ್ತಾವೇನು? ಅದ್ರ ಹಳೆ ಗೇರ್ ಹಾಕೋದಿರ್ತಾವಲ್ಲ, ಹಾಂ ಅದೇ ಖಾಡ್ರ ಅಂತ. ಹಾಂ ಸಿರುಗುಪ್ಪಿಯ ನೀರಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಬಂದ್ವಿ ಹುಲಕೋಟೆಯ ಮ್ಯಾಂಗೋ ಟ್ರೀ ಹೋಟೆಲ್ಗೆ. ಬಂದ ಒಂದು 5-10 ನಿಮಿಷ ನಾವು ಅಲ್ಲೇ ವಿಶ್ರಾಂತಿ ಪಡೆದು ಬಂದು ಆಲ್ಡ್ರದು ಎಲ್ಲ ಕೇಳಿ ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ರಿಟರ್ನ್ ಗದಗ ಕಡೆಗೆ ಪ್ರಯಾಣ ಮಾಡಿದ್ವಿ. ಒಟ್ಟಿನಲ್ಲಿ ಈ ಬ್ಲಾಗ್ನಾಗ ಜಾಸ್ತಿ ಪ್ರಯಾಣ ಮಾಡೀವಿ. ಆದರೆ ಕೆಲಸ ಮಾಡೋ ಟೈಮ್ನಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಕೆಲಸ ಮಾಡಬೇಕಲ್ಲ. ಬರೀ ವಿಡಿಯೋ ಮಾಡಿದ ನನ್ನ ಕಂಪ್ನಿಯವ್ರು ನಮ್ಮನ್ನ ಕೆಲಸದಿಂದ ತೆಗೆದು ಹೋಗಿದ್ದಾರೆ. ಅದಕ್ಕೆ ಈ ಬ್ಲಾಗ್ನಾಗ ಜಾಸ್ತಿ ನಮ್ಮ ಟ್ರಾವೆಲ್ದು ವಿಡಿಯೋ ಜಾಸ್ತಿ ಐತಿ. ಎಲ್ಲರೂ ಈ ವಿಡಿಯೋನ ನೋಡಿರಿ, ಮಿಸ್ ಮಾಡಬೇಡ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ. ಎಲ್ಲ ಅಕ್ಕರು ನಮ್ಮ ಸರ್ ಹಿಂಗೆ ನಮ್ಗೆ ತಲೆ ತಿಂದ್ರಪ್ಪ ಅಂತಂದ್ರೆ ಅವರೊಬ್ಬರು ನೋಡೋಕೆ ಚಿಕ್ಕವ್ರು ಅದಾರ, ಬಟ್ ಇಷ್ಟು ಮಾತಾಡ್ತಾರಂದ್ರೆ ಬಟ್ ನಾಲೆಜ್ ಮಾತ್ರ ಅಲ್ಟಿಮೇಟ್ ಐತೆ ಅವ್ರದ್ದು ಸೇಲ್ಸ್ ಒಳಗೆ. ಅವ್ರಿಂದ ವಯಸ್ಸಿನಾಗ ಸಣ್ಣವ್ರಾದರೂ ಅದರ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಭಾಳ ಐತಿ, ಕಲಿಯೋದು ಭಾಳ ಐತೆ ಅವ್ರ ಹತ್ರ. ಬಂದ್ವಿ ನೋಡ್ರಿಪ್ಪ ನಾವು ಹುಲಕೋಟೆ ದಾಟಿ ಬಿಂಕದಕಟ್ಟಿಗೆ ಬಂದ್ವಿ. ಬಿಂಕದಕಟ್ಟಿಯಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ನೇರವಾಗಿ ಬಂದ್ವಿ ಗದಗ. ಇದು ನೋಡ್ರಿ ಗದಗ ಎಂಟ್ರೆನ್ಸ್. ಇಟ್ ಮೀನ್ಸ್ ಇದು DC ಆಫೀಸ್ ರೋಡ್. ಇದು ಹುಬ್ಳಿ ರೋಡಲ್ಲಿ ನಮ್ಗೆ DC ಆಫೀಸ್ ಸಿಗ್ತೈತಿ. ಆ DC ಆಫೀಸಿಂದ ನಾವು ಸೀದಾ ನಾವು ಗದಗ ಸಿಟಿ ಎಂಟ್ರ ಹಾಕಿವಿ ನೋಡ್ರಿಪ್ಪ. ಇದು ನೋಡ್ರಿ ಇದೆ DC ಆಫೀಸ್. ಇನ್ನು ಸ್ಟ್ರೈಕ್ ಮಾಡಾಕತ್ತೀವಿ ಮುಂದೆ ಅಂತ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ನಾವು ಮುಂದೆ ಹೋಗಿ ನಮ್ಮ ಕೆಲಸನ ನಾವು ಪ್ರಾರಂಭ ಮಾಡಿದ್ವಿ ಗೆಳೆಯರೆ. ಇದಾದ ಮ್ಯಾಗ ಮುಂದೆ ನಾವು ಗದಗನಾಗೆಲ್ಲ ಕೆಲಸ ಮುಗಿಸ್ಕೊಂಡು ಹೊಳೆ ರಿಟರ್ನ್ ನಾವು ಹುಬ್ಳಿಗೆ ಬಂದ್ವಿ ಗೆಳೆಯರೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.